ಆಗ ಪೂಜೆ ಮಾಡೋಣ ಅಂತ ಹೇಳಿ ಹೀಗೆ ಮೈಸೂರು ಕ್ರೇಪ್ ಸಿಲ್ಕ್ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಇವಾಗೇನೋ ಕುಪ್ಪಳಿಸಿ ಕುಂದಾಡ್ತೀಯಾ? ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಅಲ್ವಾ. ಎಸ್, ಆ ಟೈಮ್ ಇವಾಗ ಬಂದಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ತುಂಬಾ ದಿನ ಆಗೋಯಿತು ನಾನು ವ್ಲಾಗ್ ಮಾಡಿ. ಆ್ಯಕ್ಚುಲಿ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ ಎಲ್ಲರನ್ನೂ ಕೂಡ. ಸೊ ಆಲ್ಮೋಸ್ಟ್ ಲೈಕ್ 2-3 ವೀಕ್ಸಿಂದ ನಾನೇನು ವ್ಲಾಗೇ ಮಾಡಲಿಲ್ಲ ಬಿಕಾಸ್ ಐ ಆಮ್ ಟೂ ಬ್ಯುಸಿ ಇನ್ ಸಮ್ ಅದರ್ ವರ್ಕ್ಸ್. ಸೊ ಅದು ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ಗೊತ್ತಾಗಿರುತ್ತೆ ಏನು ಅದು ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ದಿನ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಬೇಕಾಯಿತು. ಇವಾಗ ಆಲ್ರೆಡಿ ಈವ್ನಿಂಗ್ ಆಗೋಯಿತು. ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಸರ್ಟೆನ್ ರೀಸನ್ಸ್, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋ ಕಾರಣ. ಸೊ ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ಹೀಗೆ ಮೈಸೂರು ಕ್ರೇಪ್ ಸಿಲ್ಕ್ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸೊ ಸಿಂಪಲಾಗೆ ರೆಡಿ ಆಗಿದ್ದೀನಿ. ಜಸ್ಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಕೆಳಗಡೆ ಪೃಥ್ವಿ ವೆಯ್ಟ್ ಮಾಡ್ತಾ ಇದ್ದಾರೆ, ಬೇಗ ಹೋಗಿ ಪೂಜೆ ಮಾಡೋಣ, ಲೇಟ್ ಆದರೆ ಮತ್ತೆ ಅವ್ನಿಗೆ ಬೇಜಾರಾಗುತ್ತೆ ಇಷ್ಟೊಂದು ಕಾಯಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ವಿಷಯ ನಾನು ನಿಮ್ಗೆಲ್ಲರಿಗೂ ಹೇಳಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳ್ಬಿಟ್ಟು ಕಾಯ್ತಾ ಇರಿ. ನನ್ನ ವ್ಲಾಗ್ನ ಮಿಸ್ ಮಾಡ್ತೀರಾ ಹಾಗೆ ಹೋಲ್ಡಲ್ಲಿ ಇಟ್ಕೊಂಡಿರಿ, ಸೊ ದಟ್ ಏನು ವಿಷಯ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂಥ ವಿಷಯ. ಸೊ ಐ ಹೋಪ್ ವೆಯ್ಟ್ ಮಾಡ್ತೀರಾ ಅಂತ. ಬನ್ನಿ ಹೋಗೋಣ, ಬೇಗ ಪೂಜೆ ಮುಗಿಸ್ಬಿಟ್ಟು ಏನಪ್ಪ ವಿಷಯ ಅಂತ ಹೇಳಿಬಿಟ್ಟು ನನಗೆ ಸಖತ್ ಕ್ಯೂರಿಯಾಸಿಟಿ ಇದೆ, ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹೋಗೋಣ, ಹಾಗೆ ನೋಡ್ತಾ ಇರಿ. ಆಷಾಢ ಮಾಸದಲ್ಲಿ ಕೊನೆ ವಾರ ಬರುವಂತಹ ಅಮಾವಾಸ್ಯೆನ ಭೀಮನವಾಸೆ ಅಂತ ಹೇಳ್ಬಿಟ್ಟು ನಾವು ಆಚರಿಸ್ತೀವಿ. ಸೊ ಈ ದಿನ ಶಿವ ಪಾರ್ವತಿಯ ಒಂದು ಭಕ್ತಿಗೆ ಮೆಚ್ಚಿ ಅವಳನ್ನು ತನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಸ್ವೀಕರಿಸ್ತಾರಂತೆ. ಸೊ ಇವತ್ತು ನಾವೆಲ್ಲರೂ ಮಹಿಳೆಯರು ಏನು ಮಾಡ್ಬೇಕಂತಂದರೆ, ಅಂದರೆ ಮದುವೆ ಆಗಿರೋರು ಒಪ್ಪತ್ತಿದ್ದು ಗಂಡನ ಪೂಜೆ ಮಾಡಿದ್ರೆ ಸೊ ಗಂಡನಿಗೆ ದೀರ್ಘಾಯುಷ್ಯು, ಅವ್ರಿಗೆ ಆರೋಗ್ಯ, ಆಯುಷ್ಯು, ಯಶಸ್ಸು ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಏನಪ್ಪ ಅಂದರೆ ಅವಿವಾಹಿತ ಮಹಿಳೆಯರು ಯಾರಿನ್ನೂ ಮದುವೆ ಆಗಿಲ್ವೋ ಅವರೆಲ್ಲರೂ ಪೂಜೆ ಮಾಡಿದ್ರೆ ಅವ್ರಿಗೆ ತುಂಬ ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳಿಬಿಟ್ಟು ಒಂದು ರೂಢಿ ಮಾತಿದೆ. ನನಗೆ ಇದು ಆ್ಯಕ್ಚುಲಿ 6ನೇ ಭೀಮನವಾಸೆ ಆಗಿದೆ. ಮದುವೆ ಆದ ವರ್ಷದಿಂದ ಕೂಡ ನಾನು ಕಂಟಿನ್ಯೂಸ್ ಆಗಿ ಭೀಮನವಾಸೆ ಪೂಜೆನ ಮಾಡ್ತಾನೆ ಬಂದಿದ್ದೀನಿ. ಸೊ ಈ ಪೂಜೆ ಮಾಡೋದ್ರಿಂದ ನನಗೂ ಮನಸ್ಸಿಗೆ ಖುಷಿ, ಸಂತೋಷ ಸಿಗುತ್ತೆ, ಹಾಗೆ ಗಿಫ್ಟ್ ಕೂಡ ಸಿಗುತ್ತೆ. ಸೊ ಕೊನೆವರೆಗೂ ನೋಡಿ ಏನು ಗಿಫ್ಟ್ ಸಿಕ್ತು ಅಂತ ನಿಮಗೂ ಗೊತ್ತಾಗುತ್ತೆ. ತುಂಬ ನಾನು ಕೂಡ ಸಖತ್ ಎಕ್ಸೈಟೆಡ್ ಆಗಿದೆ ಏನು ಗಿಫ್ಟ್ ಕೊಡ್ತಾರೆ ಅಂತ. ತುಂಬ ಸ್ಪೆಷಲ್ ಗಿಫ್ಟೇ ಸಿಕ್ತು ನನಗೆ. ಇವಾಗೇನೋ ಕುಪ್ಪಳಿಸಿ ಕುಂದಾಡ್ತೀಯಾ? ಗೈಸ್ ಏನೋ ಗಿಫ್ಟ್ ಕೊಡ್ತಾ ಇದ್ದಾರೆ, ಹೇಳೇನು? ಡೈಮಂಡ್ ರಿಂಗ್. ಡೈಮಂಡ್ ರಿಂಗ್. ಒಂಚೂರು ಆ ಕಡೆ ಈ ಕಡೆ ಸಾಲ. ಸೊ ಡೈಮಂಡ್ ರಿಂಗ್ ಕೊಟ್ಟಿದ್ದಾರೆ ಪೃಥ್ವಿ ಇವತ್ತು. ಸೊ ಫ್ರೆಂಡ್ಸ್, ಭೀಮನ ಅಮಾವಾಸ್ಯೆ ಎಲ್ಲ ಮುಗೀತು, ಊಟ ಕೂಡ ಮುಗೀತು. ಸೊ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಅಲ್ವಾ. ಎಸ್, ಆ ಟೈಮ್ ಇವಾಗ ಬಂದಿದೆ. ನಮ್ಮ ಒಂದು ಪುಟ್ಟ ಕನಸಾದಂತಹ ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡಬೇಕು, ರನ್ ಮಾಡಬೇಕು ಅಂತ ಹೇಳಿ ನಾನು ನನ್ನ ತಂಗಿದಿರು RJK ವಸ್ತ್ರ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಒಂದು ಪುಟ್ಟದಾದಂಥ ಸ್ಯಾರಿ ಬಿಸ್ನೆಸ್ನ ಓಪನ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ನಮ್ಮ ಮೇಲೆ ಇರಬೇಕು. RJK ಅಂದರೆ ರಾಗಿಣಿ, ಜಯಶ್ರೀ, ಕ್ಷೇಮಶ್ರೀ ಅಂತ. ಸೊ ನಾವು 3 ಜನ ಅಕ್ಕ ತಂಗಿದಿರು ಸೇರಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮ್ಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಯಾವ್ಯಾವ ಕಲೆಕ್ಷನ್ಸ್ ಇದೆ ನನ್ನ ಸ್ಯಾರಿನಲ್ಲಿ, ಎಷ್ಟು ಥರ ಕಲೆಕ್ಷನ್ಸ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕೆಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜಸ್ಟ್ 4 to 5 days ಆಯಿತು. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮಿಂದ. ಸೊ ಇನ್ನೂ ಹೆಚ್ಚು ಸಪೋರ್ಟ್ ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇವಾಗ ನಮ್ಮ ಒಂದು RJK ವಸ್ತ್ರ ಕಲೆಕ್ಷನ್ಸಲ್ಲಿ ಯಾವ್ಯಾವ ಒಂದು ಕಲೆಕ್ಷನ್ ಬಂದಿದೆ, ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ತುಂಬ ಟ್ರೆಂಡಿಂಗಲ್ಲಿರುವಂತಹ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಈ ಒಂದು ಸ್ಯಾರಿ ನಮ್ಮ ಒಂದು ವಸ್ತ್ರ
ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸಲ್ಲಿ ಇದೆಲ್ಲ ಸ್ಯಾರೀಸ್ಗಳ್ದು ಒಂದು ಶಾರ್ಟ್ಸ್ ವೀಡಿಯೋಸ್ ಸಿಗುತ್ತೆ. ಸೊ ನಮ್ಮ ಒಂದು ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸ್ ಅಂತ ಏನಿದೆಯೋ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಸೊ ನಿಮ್ಮೆಲ್ಲರಿಗೂ ಈ ಸ್ಟಾಕ್ಸ್ ಅವೈಲಬಿಲಿಟಿ ಯಾವ ಥರ ಸ್ಟಾಕ್ ಇದೆ, ಎಷ್ಟು ಕಲೆಕ್ಷನ್ಸ್ ಇದೆ, ಯಾವ್ಯಾವ ಥರ ಸ್ಯಾರೀಸ್ ಪ್ಯಾಟ್ರನ್ಸ್ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಇದೊಂಥರ ಕಲರ್ ಕಾಂಬಿನೇಷನ್ ಇರುತ್ತೆ ಪ್ಯಾಟ್ರನಲ್ಲಿ. ಸೊ ಪ್ರೈಸ್ ಎಲ್ಲ ಬೇಕು ಡೀಟೇಲಾಗಿ ಅಂತ ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸ್ನ ಫಾಲೋ ಮಾಡಿ. ಸೊ ಹಾಗೆ ಇದೊಂದು ಸ್ಯಾರಿ ಕಲೆಕ್ಷನ್ಸ್ ಇರುತ್ತೆ, ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇದೊಂದು ಕಲೆಕ್ಷನ್ ಅಂತ ನೋಡಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ನೋಡಿ. ಸೊ ಹಾಗೆ ಜಾರ್ಜೆಟ್ಟಲ್ಲಿ ತುಂಬ ಚೆನ್ನಾಗಿರೋ ಒಂದು ಕಲೆಕ್ಷನ್ ಬಂದಿದೆ, ಫ್ಲೋರಲ್ ಡಿಸೈನ್ ಇದೆ ಫುಲ್ನು. ಇದ್ರದ್ದು ಅಷ್ಟೇ ಫುಲ್ ಡೀಟೇಲ್ಸ್ ನಿಮಗೆ ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸಲ್ಲಿ ಸಿಗುತ್ತೆ. ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಮ್ಮ ಒಂದು ಪೇಜಲ್ಲಿ. ಸೊ ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಪ್ರೀಮಿಯಂ ಕ್ವಾಲಿಟಿ. ಆ್ಯಂಡ್ ಇದು ಬಂದು ಕಲಂಕಾರಿನಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಆಗಿರುತ್ತೆ. ಸೊ ಬ್ಲ್ಯಾಕ್ಗೆ ಎಲ್ಲೋ ಬಂದಿದೆ ವಿತ್ ಕಲಂಕಾರಿ ಡಿಸೈನ್, ಸಖತ್ತಾಗಿದೆ ಇದು ಮಾತ್ರ ಸ್ಯಾರಿ. ಹಾಗೆ ಇದು 2D ಕಲೆಕ್ಷನ್. ಹಾಗೆ ಇದು ಸೆಲ್ಫಲ್ಲಿ ಬಂದಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಬಾರ್ಡರ್ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಅಂತ ಅನಿಸುತ್ತಲ್ವ. ನಿಮಗೆ ಮೈಸೂರು ಸಿಲ್ಕ್ KSICನಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ಇದೆ, ಬಾರ್ಡರ್ ಅಂತೂ ಸಖತ್ತಾಗಿದೆ ಇದು. ಹಾಗೆ ಇದರಲ್ಲೂ ಅಷ್ಟೇ ನಿಮಗೆ ನಿಯರ್ಲಿ 8 to 9 ಕಲರ್ ಕಾಂಬಿನೇಷನ್ ಸ್ಯಾರಿ ಇದರಲ್ಲಿ ನಿಮಗೆ ಸಿಗುತ್ತೆ ನೋಡಿ. ರೆಡ್ ಕಲರ್ ಸೇಮ್ ಮೈಸೂರು ಸಿಲ್ಕ್ KSICನಲ್ಲಿ ಏನು ಸಿಗುತ್ತೋ ಅದೇ ಬಾರ್ಡರ್ ಇಲ್ಲಿದೆ, ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ಚೆಕ್ಸಲ್ಲಿ ಬಂದಿದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದರಲ್ಲೂ ಅಷ್ಟೇ ನಿಯರ್ಲಿ 10 ಕಲರ್ಸ್ ಅವೈಲಬಲ್ ಇದೆ. ನಮ್ಮ ಒಂದು ಆರ್ ಜೆ ಕೆ ಕಲೆಕ್ಷನ್ಸ್ಗೆ ಹೋಗಿ ನೋಡಿ ಗೊತ್ತಾಗುತ್ತೆ. ಸೊ ಇದೆಲ್ಲ ಬಂದು ಜಸ್ಟ್ ಡೈಲಿ ವೇರ್ಗಾಗಿರ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಸಿಂಪಲ್ ವೇರು, ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ, ಆ ಥರದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಜಸ್ಟ್ 499ಗೆ ಅವೈಲಬಲ್ ಇದೆ. ಇದರಲ್ಲೂ ಅಷ್ಟೇ ಸೊ ಕಲರ್ ಕಾಂಬಿನೇಷನ್ನು ಮತ್ತು ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನಲ್ಲಿ ಕಾಂಟ್ರಾಸ್ಟ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ವೆರೈಟೀಸು, ಎಷ್ಟೊಂದು ಕಲರ್ ಕಾಂಬಿನೇಷನ್ಸು ನೋಡ್ತಾ ಇದ್ದರೆ ನನಗೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ನನಗೇ ಆಸೆ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ನೋಡಿ ಇದು 2Dನಲ್ಲಿರೋದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ಯಾರಿ ಲುಕ್ ನೋಡಿ, ಸ್ಯಾರಿ ಪೂರ್ತಿ ನಿಮಗೆ ಈ ಥರ ಜರಿ ವರ್ಕಲ್ಲೇ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಇದೆ. ಸೊ ಇದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸಲ್ಲಿ ಸಿಗುತ್ತೆ. ಇದು ಅಷ್ಟೇ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಸ್ಯಾರಿ, ಶಿಫಾನ್ ಸ್ಯಾರಿ ಆಗಿರುತ್ತೆ ಇದು. ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಬ್ಲೂ ಕಲರಲ್ಲಿದೆ, ಸಖತ್ತಾಗಿದೆ, ರಾಯಲ್ ಬ್ಲೂ ಕಲರು ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೂ ಕಲರ್ ಅವೈಲಬಲ್ ಇದೆ. ಸೊ ಆರ್ ಜೆ ಕೆ ಫ್ಯಾಷನ್ಸಲ್ಲಿ ನೀವು ಹೋಗಿ ನೋಡ್ಬೋದು. ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ಗೆ ರೆಡ್ ಬಂದಿದೆ, ಬ್ಲೌಸ್ ಕೂಡ ರೆಡ್ ಕಲರಲ್ಲೇ ಇರುತ್ತೆ, ಕಾಂಟ್ರಾಸ್ಟ್ ಕಲರು. ಇದು ಅಷ್ಟೇ 2D ಕಲರ್ ಕಾಂಬಿನೇಷನು, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಯೂನಿಕ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು. ಇದು ಅಷ್ಟೇ ನೋಡಿ ಎಲ್ಲೋಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಬಂದಿದೆ, ತುಂಬಾ ಚೆನ್ನಾಗಿದೆ, ಎಷ್ಟು ಹೈಲೈಟ್ ಆಗುತ್ತೆ ಗೊತ್ತಾ ಉಟ್ಕೊಂಡ್ರೆ, ಸಖತ್ತಾಗಿರುತ್ತೆ ಸ್ಯಾರಿ. ಸ್ಯಾರಿ ಕಲೆಕ್ಷನ್ಸ್ ಒಂದು ತುಂಬಾ ಯೂನಿಕ್ ಆಗಿದೆ, ಒಂದೊಂದು ಡಿಫ್ರೆಂಟ್ ಆಗಿ ಬಂದಿದೆ. ಸೊ ನಿಮಗೆ ಯಾವ್ಯಾವ ಕಲರ್ ಕಾಂಬಿನೇಷನು ಅಥವಾ ಯಾವ್ಯಾವ ಒಂದು ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ. ಹಾಗೆ ಇದನ್ನೆಲ್ಲ ಬೈ ಮಾಡಬೇಕು ಅಂತ ಇದ್ದರೆ ಸೊ ಸ್ಕ್ರೀನ್ ಮೇಲೆ ಇವಾಗ ನಾನು ಅಲ್ಲಿ ವಾಟ್ಸಪ್ ನಂಬರ್ ಹಾಕಿದ್ದೀನಲ್ಲ, ಅದಕ್ಕೆ ಸ್ಕ್ರೀನ್ಶಾಟ್ನ ತೆಗೆದು ನನಗೆ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಹಾಗೆ ಇದೆಲ್ಲನೂ ಫ್ರೀ ಶಿಪ್ಪಿಂಗ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಹಾಗೆ ನೋ ಎಕ್ಸ್ಚೇಂಜ್, ನೋ ರಿಟರ್ನ್. ಇಫ್ ಇಟ್ ಈಸ್ ಡ್ಯಾಮೇಜ್ ಅವಾಗ ಮಾತ್ರನೇ ಎಕ್ಸ್ಚೇಂಜ್ ಇರುತ್ತೆ, ಅಷ್ಟೇ. ಡ್ಯಾಮೇಜ್ ಆಗಿದ್ದರೆ ಮಾತ್ರನೇ ಇದು ಕಂಡೀಷನ್ಸ್ ಇದೆ. ಸೊ ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ವಾಟ್ಸಪ್ ನಂಬರ್ನ. ಸೊ ಯಾರ್ಯಾರಿಗೆ ಏನೇನು ಬೇಕೋ ಬೇಗ ಮೆಸೇಜ್ ಮಾಡಿ, ಸೀರೆಗಳನ್ನ ಬೇಗ ಪರ್ಚೇಸ್ ಮಾಡಿ. ಸೊ ನಿಮ್ಮ ಹತ್ರ ಈ ವಿಷಯ ಹೇಳಬೇಕು ಅಂತ ಹೇಳಿ ನನಗೆ ಸಖತ್ ಕ್ಯೂರಿಯಾಸಿಟಿ, 3-4 ಡೇಸಿಂದ ವ್ಲಾಗ್ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ, ಆದರೆ ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದ ಕಾರಣ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ ಕೇಳ್ಕೊತೀನಿ, ಆರ್ ಜೆ ಕೆ ವಸ್ತ್ರ ಕಲೆಕ್ಷನ್ಸ್ ಪೇಜ್ಗೆ ಹೋಗಿ ನಮ್ಮನ್ನ ಫಾಲೋ ಮಾಡಿ, ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಳಿ.
ಸೊ ಇವಾಗ ನಾನು ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೊಸ ಹೊಸ ಕಲೆಕ್ಷನ್ ಜೊತೆ ಬರ್ತೀನಿ. ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.